ನೀವು ಪೇನ್ ಕಿಲ್ಲರ್ಸ್ ತಗೊಳ್ಳಿ, ಪೇನ್ ಕಡಿಮೆ ಆಗುತ್ತೆ, ಬಟ್ ಎಫೆಕ್ಟ್ ಏನಾಗುತ್ತೆ, ಗಟ್ ಇಶ್ಯೂಸ್ ಬರುತ್ತೆ. ಎವ್ರಿ ಪ್ರೆಷರ್ ಪಾಯಿಂಟ್, ಎವ್ರಿ ಬಿಂದು 30 ಸೆಕೆಂಡ್ಸ್ ಪ್ರೆಷರ್ ಕೊಡ್ತೀವಿ. ವಿದಿನ್ 1 ವೀಕ್ ಒಳಗಡೆ ಅವ್ರಿಗೂ ಪೂರ್ತಿಯಾಗಿ ಸಿಗುತ್ತೆ. ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡಿದೀವಿ, ಕಾರ್ಡಿಯಕ್ ಡಿಸ್ಫಂಕ್ಷನ್ಸ್ ಮಾಡಿದೀವಿ, ರೀನಲ್ ಡಿಸ್ಫಂಕ್ಷನ್ಸ್ ಅಡ್ರೆಸ್ ಮಾಡಿದ್ವಿ. ಸೊ ಈ ಬಿಂದುಗಳೇ ನಮಗೂ ಬಹಳ ಮುಖ್ಯವಾಗಿ ಇರೋ ವಿಶೇಷ. ಈ ವೈಟಲ್ ಪಾಯಿಂಟ್ಸ್ ಅಲ್ಲಿ ಯಾವ್ದಾವ್ದು ಅಬ್ಸ್ಟ್ರಕ್ಷನ್ಸ್ ಬಂದ್ರೆ ಖಂಡಿತವಾಗಿ ತೊಂದರೆ ಬರುತ್ತೆ. ಅದು ಮರ್ಮ ಚಿಕಿತ್ಸೆ ಒಂದೇ ಸರಿಪಡಿಸಬಹುದು. ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂಚರ. ಕಳೆದ ಭಾಗಗಳಲ್ಲಿ ಮರ್ಮ ಚಿಕಿತ್ಸೆಯ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಇಂದಿನ ಭಾಗದಲ್ಲಿ ಮರ್ಮ ಚಿಕಿತ್ಸೆ ಅಂದ್ರೇನು, ಮರ್ಮ ಬಿಂದುವಿಗೂ ಪ್ರಾಣಕ್ಕೂ ಇರುವಂತಹ ಸಂಬಂಧ, ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೊಫೆಸರ್ ಡಾಕ್ಟರ್ ಎ ವಿ ಶ್ರೀನಿವಾಸನ್ ಸ್ವಾಮೀಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಮರ್ಮ ಚಿಕಿತ್ಸೆಯ ಹಿನ್ನೆಲೆ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀವಿ. ಈಗ ಮರ್ಮ ಚಿಕಿತ್ಸೆ ಅಂದ್ರೆ ಏನು, ಮರ್ಮ ಬಿಂದುಗಳಂದ್ರೆ ಏನು ಅಂತ ತಿಳಿಸ್ಕೊಡೋಣ. ಹಿಂದಿನ ಭಾಗದಲ್ಲಿ ನೋಡಿದರೆ ನಾನು ಮರ್ಮ ಚಿಕಿತ್ಸೆ ಬಗ್ಗೆ ಹೇಳಿದ್ದೀನಿ. ಈ ಭಾಗದಲ್ಲಿ ಮರ್ಮ ಬಿಂದು ಅಂದ್ರೆ ಏನು. ಒಂದು ಪೇಷಂಟ್ ಕೇಸ್ ತಗೊಳ್ತೀವಿ. ಒಂದು ಪೇಷಂಟ್ಗೂ ಸ್ಟ್ರೋಕ್ ಓಡಿಸಿದರೆ ಅದರದ್ದು ಪ್ರಮಾಣ ಏನಾಗುತ್ತೆ. ಒಂದು ಪ್ಯಾರಲಿಸಿಸ್ ಆಗುತ್ತೆ, ರೈಟ್ ಆರ್ ಲೆಫ್ಟ್ ಸೈಡ್ ನಮ್ಮ ಬಾಡಿಯಲ್ಲಿ ಪ್ಯಾರಲಿಸಿಸ್ ಆಗುತ್ತೆ. ಆ ಪ್ಯಾರಲಿಸ್ ಆಗೋದ್ರಿಂದ ಕಣ್ ಕಾಣಿಸಲ್ಲ, ಇದು ಬಾಯಿನಿಂದ ನೀರು ಬರೋದು, ಫೇಸ್ ಒಂದು ಕಡೆ ಹೋಗೋದು, ಇನ್ನೊಂದು ಅದೇನು ಕಿವಿ ಕೇಳಿಸಲ್ಲ, ಸೌಂಡ್ ತುಂಬ ಬರುತ್ತೆ, ಅದು ಟಿನಿಟಸ್ ಸೌಂಡ್ ಹೇಳ್ತೀವಿ. ಈ ಥರ ಸಮಸ್ಯೆಗಳೆಲ್ಲ ಇದ್ರೆ ಅದಕ್ಕೂ ಕೆಲವು ಪಾಯಿಂಟ್ಸ್ ಇದೆ. ಈಗ ನಮ್ಮ ಒಂದು ಫೇಸು, ಒಂದು ಬ್ರೈನು ತಗೊಂಡ್ರೆ ಅದು 4 ಭಾಗ ಆಗಿದೆ. ಫ್ರಂಟಲ್, ಟೆಂಪೊರಲ್, ಪ್ಯಾರಿಟಲ್, ಆಯ್ತಾ. ಈ ತರ ನಮಗೂ ಭಾಗ ಆಗಿದೆ. ಈ ಭಾಗದಲ್ಲಿ ನೀವು ನೋಡಿದ್ರೆ ಮೇನ್ ಆಗಿ ಒಂದು ಫ್ರಂಟ್ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಬ್ರೋಕಾ ಅಂಟು ಒಂದು ಆರ್ಗನ್ ಇದೆ. ಅದಕ್ಕೆ ಪ್ಯಾರಲ್ ಆಗಿ ರೈಟ್ ಸೈಡ್ ಅಲ್ಲಿ ಪ್ಯಾರಿಟಲ್ ಲೋಬ್ ಅಲ್ಲಿ ನೋಡಿದ್ರೆ ವೆರ್ನಿಕಲ್ಟ್ ಇದೆ. ಇದು ಮಧ್ಯದಲ್ಲಿ ಇರೋದು ವೈಟ್ ಮ್ಯಾಟರ್. ಈ ವೈಟ್ ಮ್ಯಾಟರ್ ಏನಾದ್ರು ಡ್ರೈ ಆಗಿಬಿಟ್ರೆ ಸೆನ್ಷನ್ ಮೂಮೆಂಟ್ಸ್ ಕಡಿಮೆ ಆಗ್ಬಿಡುತ್ತೆ. ಏಟ್ ಬಿದ್ದು ಅದು ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ನಿಮ್ಗೂ ಮೋಟಾರ್ ಸೆನ್ಸರಿ ಫಂಕ್ಷನ್ಸು ಡಿಸ್ಫಂಕ್ಷನ್ ಆಗ್ಬಿಡುತ್ತೆ. ಆಯ್ತಾ. ಈಗ ಇದು ಸೆಂಟರ್ ಆಫ್ ವಿಲಿಸ್ಟು ಹೇಳ್ತೀವಿ. ಈ ಪ್ಯಾರಿಟಲ್ ಲೋಬಲ್ಲಿ ಸೆಂಟರ್ ಆಫ್ ವಿಲಿಸ್ಟು ಹೇಳ್ತೀವಿ. ಇದರಲ್ಲಿ ಏನಾದ್ರು ಒಂದು ಆರ್ಟ್ರೀಸು ಅದರಲ್ಲಿ ಏಟ್ ಬಿದ್ದು ಅದು ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿಬಿಟ್ರೆ, ಇಲ್ಲ ಅಂದರೆ ಎಕ್ಸಸ್ ಬ್ಲಡ್ ಬ್ಲೀಡಿಂಗ್, ಇಂಟರ್ನಲ್ ಬ್ಲಡ್ ಬ್ಲೀಡಿಂಗ್ ಆಗಿಬಿಟ್ರೇನೋ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಇದನ್ನು ಯಾವ ಥರ ಸ್ಟಾಪ್ ಮಾಡಿಸ್ಬೋದು. ಇದಕ್ಕೂ ಮುಖ್ಯ ಬಿಂದುಗಳು ಏನು. ಈಗ ಮುಖ್ಯ ಬಿಂದುಗಳು ಉಂಟು ತಗೊಂಡ್ರೆ ನಮಗೂ ಇದು ಬ್ಯಾಕ್ ಸೈಡ್ ನೀವು ಬ್ರೈನ್ ಇದೆ ಅಲ್ವಾ, ಅಲ್ಲಿ ನಿಮಗೂ ಬ್ಯಾಸಿಲರ್ ಆರ್ಟರಿ ಅಂಟು ಶುರು ಆಗುತ್ತೆ. ಅದು ಇದು ಕ್ರೌನ್ ವರೆ ಬರುತ್ತೆ. ಈಗ ಬ್ಯಾಸಿಲರ್ ಆರ್ಟರಿ ಅಂಟು ನಾವು ತಗೊಂಡ್ರೆ ಮುಖ್ಯವಾಗಿ ಅದು ಏನು ಮಾಡುತ್ತೆ, ನಿಮ್ಗೆ ಏನಾದ್ರು ಮೈಗ್ರೇನ್ ಇದ್ರೆ, ಬಹಳ ವರ್ಷದಿಂದ ಮೈಗ್ರೇನ್ ಇದ್ರೆ, ಆ ಒಂದು ಬಿಂದುನು ನಾವು ಪ್ರೆಷರ್ ಕೊಟ್ಟರೆ ಅಲ್ಲಿ ಸ್ಟಿಮ್ಯುಲೇಷನ್ ಮ್ಯಾನಿಪುಲೇಷನ್ ಆಗಿ ಅದು ನಿಮಗೂ ಮೈಗ್ರೇನ್ ಸರಿಪಡಿಸುತ್ತೆ. ನೆಕ್ಸ್ಟು ನಿಮ್ಗೆ ಏನಾದ್ರು ಬ್ಲರ್ ವಿಷನ್ ಇದ್ರೆ ಆ ಬ್ಲರ್ ವಿಷನ್ ಸರಿಪಡಿಸುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ಕಿವಿ ಕೇಳ್ತಾ ಇಲ್ಲ, ಟಿನಿಟಸ್ ತುಂಬ ಜಾಸ್ತಿ ಆಗಿದೆ, ಅಲ್ಲಿ ನೀವು ಪ್ರೆಷರ್ ಕೊಟ್ಟರೆ ಅದನ್ನು ಆ ಆರ್ಟ್ರೀಸ್ನು ಕ್ಲಿಯರ್ ಮಾಡುತ್ತೆ. ಕಾರಣ ಏನಂದ್ರೆ ಒಂದು ಸೆಂಟರ್ ಆಫ್ ವಿಲಿಸ್ ಅಲ್ಲಿ ಇರೋ ಒಂದು ಬ್ಯಾಸಿಲರ್ ಆರ್ಟ್ರಿ ಎಲ್ಲ ಆರ್ಟ್ರೀಸ್ ಜೊತೆ ಅಲ್ಲಿ ಕನೆಕ್ಟ್ ಆಗಿದೆ. ಆ ಥರ ಏನು ನೋಡಿದ್ರೆ ಫೇಶಿಯಲ್ ಆರ್ಟ್ರಿ ಇದೆ, ಆಪ್ಟಿಕ್ ನೆರ್ವ್ ಇದೆ, ಮಿಡಿಲ್ ಒಬ್ಲಕ್ ಟಂಗ ಅಲ್ಲಿಂದ ಸ್ಟೆಮ್ ಸ್ಪೈನ್ಗೂ ಹೋಗುತ್ತೆ. ಅದೇ ರೀತಿಯಾಗಿ ಸಬ್ಟ್ರಾಟ್ರಾಕ್ಲಿಯರ್ ಆರ್ಟ್ರಿ ಇಂಟು ST ಇಂಟು ಹೇಳ್ತೀವಿ, ಅದು ಈ ಕಡೆ ಇದೆ ಟೆಂಪರಲ್ ಅಲ್ಲಿ. ಅದು ಆ ರೀತಿಯಾಗಿ ಕೆಳಗಡೆ ನೀವು ಬಂದರೆ ಜಾಗ್ಲರ್ ವೇನ್. ಅದೇ ಥರ 3 ಆರ್ಟ್ರೀಸ್ ಹಿಂದ್ಭಾಗದಲ್ಲಿ ಇರುತ್ತೆ. ಅದು ಮೇನ್ ಆಗಿ ಕಾಮನ್ ಕರೋಟಿಡ್ ಆರ್ಟ್ರಿ, ಅದು ಎಕ್ಸ್ಟೆಂಡ್ ಆಗುತ್ತೆ. ಇಂಟರ್ನಲ್ ಕರೋಟಿಡ್, ಎಕ್ಸ್ಟರ್ನಲ್ ಕರೋಟಿಡ್, ಇದು ಎಲ್ಲ ಒಂದೊಂದು ಬಿಂದು. ಈಗ ಹೇಳಿರೋ ಆರ್ಟ್ರೀಸ್ ಎಲ್ಲ ಅದು
ಪ್ಯಾರಲಲ್ ಆಗಿ ಬರೋ ವೇನ್ಸ್ ಅದು ಎಲ್ಲ ಒಂದೊಂದು ಬಿಂದು. ಒಂದು ಕಡೆ ಏಟಾಗಿದ್ರೆ ಇದು ಎಲ್ಲಾನು ಅಬ್ಸ್ಟ್ರಕ್ಷನ್ ಆಗುತ್ತೆ. ಬಿಕಾಸ್ ಸೆಂಟರ್ ಆಫ್ ವಿಲಿಸ್ ಅಂದ್ರೆ ಆ ನರ್ವ್ಸ್ ಎಲ್ಲ ಈ ತರ ಕನೆಕ್ಟ್ ಆಗಿರುತ್ತೆ, ಸೆಂಟರ್ ನಿಂದ ಕನೆಕ್ಟ್ ಆಗಿರುತ್ತೆ. ಆ ತರ ಆಗಿದ್ರೆ ಒಂದು ಕಡೆ ಅಬ್ಸ್ಟ್ರಕ್ಷನ್ಸ್ ಬಂದ್ರೆ ಎಲ್ಲಾ ಚಾನೆಲ್ಸ್ ಅಬ್ಸ್ಟ್ರಕ್ಷನ್ಸ್ ಬರೋದಕ್ಕೂ ಶುರು ಆಗುತ್ತೆ. ಆಯ್ತಾ? ಒಂದು ಕಡೆನಿಂದ ಬ್ಲಡ್ ಲಾಸ್ ಆಗ್ತಾ ಇದೆ, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆನಿಂದನೂ ಅದು ಲಾಸ್ ಆಗೋದಕ್ಕೂ ಶುರು ಆಗುತ್ತೆ. ಯಾಕೆಂದ್ರೆ ಇದೆಲ್ಲ ಇಂಟರ್ ಕನೆಕ್ಟೆಡ್. ಆಯ್ತಾ? ಇದನ್ನೇ ಬಿಂದು ಅಂತ ಹೇಳಿ. ಓಕೆ. ಸೊ ಅದೇ ಕಾರಣಕ್ಕೆ ಸ್ಟ್ರೋಕ್ ಆದ್ರೆ ಕಣ್ಣಿನ ಸಮಸ್ಯೆ ಆಗ್ಲಿ ಅಥವಾ ಮಾತಾಡೋ ಸಮಸ್ಯೆ ಆಗ್ಲಿ ಬರೋದು, ಯಾವ್ದು ಬೇಕಾದ್ರೆ ಬರ್ಬೋದು. ಅದರಿಂದ ಈಗ ಹೇಳಿರೋ ಒಂದೊಂದು ಆರ್ಟರೀಸ್ ಇಲ್ಲ ನರ್ವ್ಸ್ ಅಲ್ಲಿ ಸ್ವಲ್ಪ ನಾವು ಪ್ರೆಷರ್ ಕೊಟ್ಟು ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮಾಡಿದ್ರೆ ಅದು ಆ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಅಲ್ಲೇ ಸರಿ ಹೋಗುತ್ತೆ. ಅದಾದ್ಮೇಲೆ ಆ ಸಮಸ್ಯೆಗಳು ಒಂದು 15 ದಿನ ಒಳಗಡೆ ಸರಿ ಹೋಗೋದಕ್ಕೂ ಅವಕಾಶ ಇರುತ್ತೆ. ಕೆಲವ್ರಿಗೂ ತುಂಬಾ ಸೀರಿಯಸ್ ಇರುತ್ತೆ. ಅವರ್ ಏಟ್ ಬಿದ್ದ ಮೇಲೆ 1-3 ತಿಂಗಳು ಅವರು ಸರಿಪಡಿಸ್ಕೊಂಡಿಲ್ಲ, ಜಸ್ಟ್ ಹಾಸ್ಪಿಟಲ್ ಹೋಗ್ಬಿಟ್ಟಿದ್ದಾರೆ. ಅಲೋಪತಿ ಹಾಸ್ಪಿಟಲ್ ಹೋಗಿ ಅಲ್ಲಿ ಏನೋ ಟ್ರೀಟ್ಮೆಂಟ್ ತಗೊಂಡು ಎಕೋಸ್ಪಿರಿನ್ ತಗೊಂಡು ಅದರಿಂದ ಸ್ವಲ್ಪ ಅವರ್ ಸರಿ ಹೋಗಿ ನಡೀದಕ್ಕೂ ಪ್ರಾಪರ್ ಆಗಿ ಬರ್ತಾ ಇಲ್ಲ, ಇಲ್ಲ ಬಾಯಿ ಮಾತಾಡೋದಕ್ಕೂ ಪೂರ್ತಿಯಾಗಿ ಬರ್ತಾ ಇಲ್ಲ, ಸ್ಟ್ಯಾಮರಿಂಗ್ ಇದೆ ವಾಯ್ಸ್ ಅಲ್ಲಿ, ಇಲ್ಲ ಪೆರಿಫರಲ್ ವಿಷನ್ ಕಾಣಿಸ್ತಾ ಇಲ್ಲ, ಇನ್ನೂ ಸೌಂಡ್ ಬಿಡ್ತಾ ಇಲ್ಲ. ಅವರೇನೋ ಅಲೋಪತಿಯಲ್ಲಿ ಆ ಏನಾದ್ರು ಎಕ್ಸ್ಟರ್ನಲ್ ಬ್ಲೀಡಿಂಗ್ ಇದ್ರೆ ಸರ್ಜರಿ ಮಾಡಿಬಿಡ್ತಾರೆ. ಎಕ್ಸ್ಟರ್ನಲ್ ಇಲ್ಲ ಇಂಟರ್ನಲ್ ಸ್ಟ್ರೋಕ್ ಆಗಿದೆ, ಟ್ರೈಗ್ಲಿಸರೈಡ್ಸ್ ತುಂಬಾ ಶೂಟ್ ಅಪ್ ಆಗಿದೆ, ಆ ಥರ ಇದ್ರೆ ಅವರು ಮೇಜರ್ಲಿ ಅವ್ರು ಕೊಡೋ ಮೆಡಿಕೇಶನ್ಸ್ ಏನಂದ್ರೆ ಆಸ್ಪಿರಿನ್, ಬ್ಲಡ್ ಥಿನ್ನರ್. ನೆಕ್ಸ್ಟ್ ಟ್ರೈಗ್ಲಿಸರೈಡ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ಅಟರ್ವಾಸ್ಟಾಟಿನ್ ಕೊಡ್ತಾರೆ. ಇದು 2 ಕೊಡೋದ್ರಿಂದ ನಿಮ್ಮ ಇದು ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಹೇಳೋದು. ಬ್ಯಾಡ್ ಅಂತೂ ಯಾವುದು ಇಲ್ಲ, ಆ ಟ್ರೈಗ್ಲಿಸರೈಡ್ಸ್ ಇರಬೇಕು, ಅದು ಗುಡ್ ಕೊಲೆಸ್ಟ್ರಾಲ್. ಅದು ಹೆಚ್ಚಿಗೆ ಆಗೋದ್ರಿಂದ ಅದು ಬ್ಯಾಡ್ ಅಂತ ಹೇಳ್ತಾರೆ. ಆಯ್ತಾ? ಆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಸೋದಕ್ಕೂ, ಹೆಚ್ಚಿಗೆ ಇರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೂ ಆ ಅಟರ್ವಾಸ್ಟಾಟಿನ್ ಕೊಡ್ತಾರೆ. ಈ ತರ ಕೊಟ್ರೆ ಆ ಸಮಸ್ಯೆಗಳು ಒಂದು 6 ತಿಂಗಳು ಆಗ್ಬೋದು, ಇಲ್ಲಾಂದ್ರೆ ನಮ್ಮ ಜೀವನ ಪೂರ್ತಿನೂ ಆಗ್ಬೋದು. ಅದಕ್ಕೂ ನೀವು ಪ್ರಿಸ್ಕ್ರಿಪ್ಷನ್ ನೋಡಿದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಮಾಡರ್ನ್ ಮೆಡಿಸಿನ್ ಅಲ್ಲಿ, ಆಸ್ ಲಾಂಗ್ ಯು ಲಿವ್ ಯು ಹ್ಯಾವ್ ಟು ಕಂಟಿನ್ಯೂ ದಿ ಮೆಡಿಸಿನ್ ಅಂತ ಹೇಳ್ಬಿಡ್ತಾರೆ. ಸೊ ಈಗ ಮೆಡಿಸಿನ್ಸ್ ಆ ಥರ ಕೊಡೋದನಿಂದ ಅವರು ಇದನ್ನು ಪ್ರಿಸ್ಕ್ರೈಬ್ ಹೇಳೋದನಿಂದ ಲೈಫ್ ಲಾಂಗ್ ತಗೋಬೇಕು ಉಂಟು. ಒಂದು ಪೇಷಂಟ್ಗೂ ಅದು ಭಾಳ ಕಷ್ಟ ಆಗುತ್ತೆ. ಎಷ್ಟೋ ಸತಿ ಇದು ತಿನ್ನೋದು. ಈಗ ಅದ್ರದ್ದು ಇಂಪ್ರೆಷನ್ಸ್ ಏನು ಬರುತ್ತೆ, ಒಂದು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಏನು ಒಂದು ಇಂಪ್ರೆಷನ್ಸ್ ಬರ್ಬೋದು ಫ್ಯೂಚರ್ಗೂ ಅಂದರೆ ಗಟ್ ಇಶ್ಯೂ ಬರ್ಬೋದು. ಜಸ್ಟ್ ನೀವು ಒಂದು ಗೂಗಲ್ ಗುರುನ್ನೇ ಅದರಲ್ಲಿ ನೀವು ಸರ್ಚ್ ಮಾಡಿ ಆಸ್ಪಿರಿನ್ ಸೈಡ್ ಎಫೆಕ್ಟ್ಸ್ ಏನೇನು ಇರುತ್ತದೆ ಅದರ ಬಗ್ಗೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ. ಇಂಡೈಜೆಷನ್ ಆಗ್ಬೋದು, ಹೈಪರ್ ಅಸಿಡಿಟಿ ಆಗ್ಬೋದು. ಆಲ್ರೆಡಿ ನಿಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಒಂದು ಅಬ್ಸ್ಟ್ರಕ್ಟ್ ಆಗಿದೆ. ಈಗ ಹೈಪರ್ ಅಸಿಡಿಟಿ ಆಗ್ಬಿಟ್ರೆ ಅದು ಆಯುರ್ವೇದದಲ್ಲಿ ನಾವು ವಾತದೋಷ ಅಂತ ಹೇಳ್ತೀವಿ. ವಾತದೋಷ ಆಗ್ಬಿಟ್ರೆ ಅದು ಏನಾಗುತ್ತೆ, ಎಗೇನ್ ಬ್ಲಡ್ ಅನ್ನು ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಎಗೇನ್ ಇಂಡೈಜೆಷನ್ ಆಗೋದ್ರಿಂದ ಇದು ಡೈಜೆಸ್ಟ್ ಆಗಿದ್ರೆ ಫ್ಯಾಟ್ಸ್ ಎಲ್ಲ ಬರ್ನ್ ಆಗುತ್ತೆ. ಇಂಡೈಜೆಷನ್ ಆಗಿದ್ರೆ ಅದು ಏನಾಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ. ಸೊ ಇದು ಸೈಕಲ್. ಈ ಸೈಕಲ್ ನಿಂದ ಈಚೆ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಟಾಕ್ಸಿನ್ಸ್ ಶುಡ್ ಬಿ ಬರ್ನ್. ಈಗ ಕೆಲವರು ಇದ್ದಾರೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ, ವರ್ಕೌಟ್ಸ್ ಮಾಡ್ತಾರೆ, ಅವರು ತುಂಬಾ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರಿಗೂ ಏನಾಗಲ್ಲ. ಒಂದ್ಸತಿ ಬಂತ ಅವರು ಈ ತರ ಮೆಡಿಕೇಶನ್ಸ್ ತಗೊಂಡಿದಾರ, ಅದಾದ್ಮೇಲೆ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಅವ್ರು ಚೆನ್ನಾಗಿ ಎಂಗೇಜ್ ಆಗಿದ್ರೆ ಅವ್ರಿಗೂ ಈ ತರ ಸಮಸ್ಯೆಗಳು ಬರಲ್ಲ, ಅವ್ರಿಗೆ ಏನ್ ಬೇಕಾದ್ರೆ ತಿನ್ಬೋದು. ಈಗ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಡೆಸ್ಕ್ ಜಾಬ್, ಅದರಲ್ಲಿ ಸ್ಟ್ರೆಸ್. ಈ ಸ್ಟ್ರೆಸ್ಸೇ ಮೂಲ ಕಾರಣ, ಎಲ್ಲಾ ಕಾಯಿಲೆಗಳು ಮೂಲ ಕಾರಣ ಏನಂದ್ರೆ ಸ್ಟ್ರೆಸ್. ಆ ಸ್ಟ್ರೆಸ್ ನಿಂದ ಈಗ ಇಂಡೈಜೆಷನ್ ಜಾಸ್ತಿ ಆಗ್ಬಿಟ್ರೆ ನೀವು ಕೂತ್ಕೊಂಡು ಕೆಲಸ ಮಾಡೋದನಿಂದ ಈ ಫ್ಯಾಟ್ಸ್ ತುಂಬಾ ಜಾಸ್ತಿ ಆಗಿ ಈ ಮೆಡಿಕೇಶನ್ಸ್ ನಿಮ್ಗೂ ಆ ಸ್ಟಾಟಿನ್ಸ್ ಎಲ್ಲ ತೆಗ್ಸೋದಕ್ಕೂ ಆಗ್ತಾ ಇಲ್ಲ ಅಂದ್ರೆ ಏನಾಗತ್ತೆ, ಎಗೇನ್ ಕೊಲೆಸ್ಟ್ರಾಲ್ ವಿಲ್ ಬಿಕಮ್ ಹೈ. ಆಯ್ತಾ? ಅದೇ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ಮರ್ಮ ಚಿಕಿತ್ಸೆದಲ್ಲಿ ನಾವು ಮಾಡೋದು ಏನಂದ್ರೆ ಈ ಮರ್ಮ ಪಾಯಿಂಟ್ಸ್ ನಾನು ಏನು ಹೇಳಿದ್ದೀನೋ, ವೆದರ್ ಇಟ್ ಈಸ್ ಇಂಟರ್ನಲ್ ಕರೋಟಿಡ್ ಆರ್ಟರಿ, ಎಕ್ಸ್ಟರ್ನಲ್ ಕರೋಟಿಡ್ ಆರ್ಟರಿ, ಕಾಮನ್ ಕರೋಟಿಡ್ ಆರ್ಟರಿ, ಸಪ್ರಾ ಟ್ರಾಕ್ಲಿಯರ್ ಆರ್ಟರಿ, ಜಗ್ಲರ್ ವೇನ್, ಆಯ್ತಾ, ಬ್ಯಾಸಿಲರ್ ಆರ್ಟರಿ, ಇದು ಬಿಟ್ಟು ನಿಮ್ಗೂ ಆಪ್ಟಿಕ್ ನರ್ವ್, ಮಿಡಲ್ ಆಬ್ಲಿಕ್ ಟಂಗ, ಈ ಥರ ಏನೇನೆಲ್ಲ ಇದೋ ಈ ಎಲ್ಲ ಬಿಂದುಗಳಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಸೊ ದಟ್ ಸೆಂಟರ್ ಆಫ್ ವಿಲೀಸ್ ಅಲ್ಲಿ, ಸೆಂಟರ್ ಭಾಗದಲ್ಲಿ ಅದು ಆಕ್ಟಿವೇಟ್ ಆಗಬೇಕು. ಅಲ್ಲಿಂದ ಕರೆಕ್ಟ್ ಆಗಿ ಇಂಟರ್ನಲ್ ಕರೋಟಿಡ್ ಆರ್ಟರಿನಿಂದ ಐಟೋಗೆ ಹೋಗ್ಬೇಕು, ಎಕ್ಸ್ಟರ್ನಲ್ ಕರೋಟಿಡ್ ಆರ್ಟರಿನಿಂದ ಪೆರಿಫರಲ್
ಸಿಸ್ಟಮ್ಸ್ಗೂ ಹೋಗಬೇಕು, ಬ್ಲಡ್ ಸರ್ಕ್ಯುಲೇಷನ್ ಆ ಥರ ಆಗಿದರೆ ಆಕ್ಸಿಜನೇಟೆಡ್ ಬ್ಲಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಯಿತಾ? ಇದನ್ನೇ ನಾವು ಬಿಂದು ಅಂತ ಹೇಳ್ತೀವಿ, ಮರ್ಮ ಬಿಂದು ಅಂತ ಹೇಳ್ತೀವಿ, ಇಲ್ಲ ವೈಟಲ್ ಪಾಯಿಂಟ್ಸ್. ಆರ್ಟ್ರೀಸ್, ವೇನ್ಸ್, ಕ್ಯಾಪಿಲರೀಸ್, ಹಾರ್ಟ್ ಬಂದರೆ ಕ್ಯಾಪಿಲರೀಸ್, ಈ ಥರ ಇರೋದನ್ನೆಲ್ಲ ನಾವು ವೈಟಲ್ ಪಾಯಿಂಟ್ಸ್ ಹೇಳ್ತೀವಿ. ಇದು ಈ ವೈಟಲ್ ಪಾಯಿಂಟ್ಸ್ ಅಲ್ಲಿ ಯಾವ್ದಾವ್ದು ಅಬ್ಸ್ಟ್ರಕ್ಷನ್ಸ್ ಬಂದರೆ ಖಂಡಿತವಾಗಿ ತೊಂದರೆ ಬರುತ್ತೆ. ಅದು ಮರ್ಮ ಚಿಕಿತ್ಸೆ ಒಂದೇ ಸರಿಪಡಿಸ್ಬೋದು. ಮಿಕ್ಕಿದು ಏನಂದ್ರೆ ರಿಟೆನ್ಷನ್ಸ್ ಇರುತ್ತೆ. ನೀವು ಪೇನ್ ಕಿಲ್ಲರ್ಸ್ ತಗೊಳ್ಳಿ, ಪೇನ್ ಕಡಿಮೆ ಆಗುತ್ತೆ, ಬಟ್ ಎಫೆಕ್ಟ್ ಏನಾಗುತ್ತೆ, ಗಟ್ ಇಶ್ಯೂಸ್ ಬರುತ್ತೆ. ಸಿಮಿಲರ್ಲಿ ಆಸ್ಪಿರಿನ್ ತಗೊಳ್ಳಿ, ಅಟರ್ವಾಸ್ಟಾಟಿನ್ ತಗೊಳ್ಳಿ, ಇದೆಲ್ಲ ಏನಾಗುತ್ತೆ, ಎಗೇನ್ ಗಟ್ ಇಶ್ಯೂಸ್ ಬರುತ್ತೆ. ಯಾವುದೇ ಮಾತ್ರೆಗಳು ಅದು ಆಯುರ್ವೇದವಾಗಿ ಇರಲಿ, ತುಂಬ ದಿನ 6 ತಿಂಗಳ ಮೇಲೆ ತಗೊಂಡ್ರೆ ಆ ಸಮಸ್ಯೆಗಳು ಹೊಟ್ಟೆಗೂ ಶುರು ಆಗುತ್ತೆ. ಆ ಹೊಟ್ಟೆನಿಂದ ಅದು ಎಗೇನ್ ಲಿವರ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಡ್ಯಾಮೇಜ್ ಆಗಿದ್ರೆ ಲಂಗ್ಸು, ಹಾರ್ಟು, ಬ್ರೈನ್ ಎಲ್ಲ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಬರೋದಕ್ಕೆ ಅವಕಾಶ ಇದೆ. ಸೊ ಈ ಟಾಕ್ಸಿನ್ಸ್ ಪೂರ್ತಿ ತೆಗಿಬೇಕು ಅಂದ್ರೆ ಆಯುರ್ವೇದದಲ್ಲಿ ಪಂಚ ರೀತಿಯಾಗಿ ಕರ್ಮ ಮಾಡ್ತಾರೆ. ವಾಮನ, ವಿರೇಚನ, ಬಸ್ತಿ, ರಕ್ತಮೋಕ್ಷಣ, ಈ ಥರ ಅವರು ಮಾಡ್ತಾರೆ. ಅಗ್ನಿಕರ್ಮನು ಮಾಡ್ತಾರೆ. ಅದೇ ಇದು ನೀವು ಇದರಲ್ಲಿ ತಗೊಂಡ್ರೆ ಮರ್ಮ ಚಿಕಿತ್ಸೆಯಲ್ಲಿ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಇದು ಓನ್ಲಿ ಪ್ರೆಷರ್ ಪಾಯಿಂಟ್ಸ್. ನಾವು ಪ್ರೆಷರ್ ಅಪ್ಲೈ ಮಾಡ್ತೀವಿ. ಎವ್ರಿ ಪ್ರೆಷರ್ ಪಾಯಿಂಟ್, ಎವ್ರಿ ಬಿಂದು 30 ಸೆಕೆಂಡ್ಸ್ ಪ್ರೆಷರ್ ಕೊಡ್ತೀವಿ. ಅದು ಕೊಡೋದ್ರಿಂದ ಒಂದು ಕಾಯಿಲೆಗೂ 1 ದಿನ ನಾವು ಮಾಡಿದರೆ 1.5 hours ಮಾಡ್ತೀವಿ ಬೆಳಗ್ಗೆ. ಅದೇ ರೀತಿಯಾಗಿ ಸಾಯಂಕಾಲ. ಸೊ ಫಾಸ್ಟ್ ರಿಕವರಿ ವಿದಿನ್ 1 week ಒಳಗಡೆ ಅವ್ರಿಗೂ ಪೂರ್ತಿಯಾಗಿ ಸಿಗುತ್ತೆ. ಅದರಲ್ಲಿ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡಿದೀವಿ, ಕಾರ್ಡಿಯಕ್ ಡಿಸ್ಫಂಕ್ಷನ್ಸ್ ಮಾಡಿದೀವಿ, ಎಥ್ರೋಸ್ಕ್ಲೆರೋಸಿಸ್ ಅಡ್ರೆಸ್ ಮಾಡಿದೀವಿ, ಆಯ್ತಾ, ರೀನಲ್ ಡಿಸ್ಫಂಕ್ಷನ್ಸ್ ಅಡ್ರೆಸ್ ಮಾಡಿದೀವಿ. ಸೊ ಈ ಬಿಂದುಗಳೇ ನಮಗೂ ಬಹಳ ಮುಖ್ಯವಾಗಿ ಇರೋ ವಿಶೇಷ. ಇದ್ರನ್ನು ನೀವು ಅರ್ಥ ಮಾಡ್ಕೊಂಡು ಅದು ಎಲ್ಲಿ ಯಾವ್ದು ಆರ್ಗನ್ ಅಲ್ಲಿ ಎಲ್ಲಿ ಇದೆ ಅಂತ ನೀನು ನೋಡ್ಕೊಂಡ್ರೆ ಸಾಕು. ಅದು ತಲೆನಿಂದ ಕಾಲ್ವರೆ 107 ಪಾಯಿಂಟ್ಸ್ ಇದೆ. ಆ 107 ಪಾಯಿಂಟ್ಸ್ ಅಲ್ಲಿ ಎಲ್ಲ ಪ್ರಮುಖವಾಗಿ ಎಲ್ಲ ನೋಡ್ಕೋಬೇಕು ಅಂತೂ ಅವಶ್ಯಕತೆ ಇಲ್ಲ. ಒಂದು 50 ಪಾಯಿಂಟ್ಸ್ ನಾವು ಪ್ರೆಷರ್ ಕೊಟ್ಟರೆ ಸಾಕು, ಎಲ್ಲ ಚಾನಲ್ಸು ಅಬ್ಸ್ಟ್ರಕ್ಷನ್ಸು ಓಪನ್ ಆಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಒಂದು ಪ್ರಶ್ನೆ ಇದೆ ಗುರುಜಿ, ಈಗ ನೀವು ಹೇಳಿದ್ರಿ ರೆಕ್ಯುಸ್ಪ್ರಿನ್ ಅಥವಾ ಯಾವ್ದಾದ್ರು ಮೆಡಿಕೇಶನ್ಸ್ ತಗೊಂಡು ಆ ಇಂಟರ್ನಲ್ ಬ್ಲೀಡಿಂಗ್ ಅಥವಾ ಕ್ಲಾಟ್ ಏನಿದೆ ಸರಿ ಹೋಗಿರ್ಬೋದು. ಆ ಸರಿ ಹೋದ್ಮೇಲೂ ಅಕಸ್ಮಾತ್ ಈ ಮರ್ಮ ಚಿಕಿತ್ಸೆ ತಗೊಂಡ್ರೆ ಅವರ ಔಷಧಿಗಳನ್ನ ಬಿಡ್ಬೋದಾ? ಖಂಡಿತವಾಗಿ. ನಮ್ಮ ಹತ್ರ ಸಾವಿರಾಂಟು ಎಲ್ಲ ಲಕ್ಷಾಂತರ ಪೇಷಂಟ್ಸ್ ಈ 14 ವರ್ಷದಲ್ಲಿ ಬಂದಿದ್ದಾರೆ. ನಾವು ಎಲ್ಲಾರನ್ನೂ ಸರಿಪಡಿಸಿದ್ವಿ. ಈವನ್ ರೀಸೆಂಟ್ ಆಗಿ ಒಂದು ಡಯಾಬಿಟಿಕ್ ಪೇಷಂಟ್ ಬಂದಿದ್ದಾರೆ ಅಮೆರಿಕನ್. ಅವ್ರಿಗೂ ನಾವು ಮಾಡಿದೀವಿ. ಮಾಡಿದ ಮೇಲೆ ಈಗ ಅವರು ಮೆಡಿಕೇಶನ್ಸ್ ತಗೊಳ್ತಾ ಇಲ್ಲ. ಅವರು ಬಂದ ತಕ್ಷಣನೇ ಅವರು ಮೆಟ್ಫಾರ್ಮಿನ್ ತಗೊಳ್ಳೋದು, ಇನ್ಸುಲಿನ್ ತಗೊಳ್ಳೋದು. ಈಗ ಅದು ಎಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದೀವಿ, ಮರ್ಮ ಸ್ವಲ್ಪ ಥೆರಪಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಅವಗಾದಸ್ ವೇದಾಂತ ಹೇಳೋದು, ಅದೇ ಸ್ಟೀಮಿಂಗ್, ಇಲ್ಲ ಅಂದ್ರೆ ನೀವು ಸೋನಾ ಬಾತ್ ಹೇಳ್ತಾರೆ ಯುರೋಪಿಯನ್ಸ್, ಆ ಥರ ಸೋನಾ ಬಾತ್ ಕೊಟ್ಟಿದ್ವಿ. ಅದರಿಂದ ಅವ್ರಿಗೂ ಬೇವರು ಬಂದು ಆ ಗ್ಲೂಟೆನ್ ಲೆವೆಲ್ ಕಡಿಮೆ ಆಯಿತು, ಗ್ಲೂಕೋಸ್ ಲೆವೆಲ್ ಬ್ಲಡ್ ಸೆಲ್ಸ್ ಅಲ್ಲಿ ಇರೋದು ಕಡಿಮೆ ಆಯಿತು, ನಾರ್ಮಲ್ ಆಯಿತು. ಈಗ ಅವ್ರಿಗೆ ಯಾವ್ದು ಮೆಡಿಕೇಶನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಆ ಥರ ಸಾವಿರಾರು ಪೇಷಂಟ್ಸು ಡಯಾಬಿಟೀಸ್ಗೆ ಹೋಗಿದ್ದಾರೆ. ಕಾರ್ಡಿಕ್ ಡಿಸ್ಫಂಕ್ಷನ್ಸ್, ಎಜೆಕ್ಷನ್ ಫ್ರಾಕ್ಷನ್ಸ್ ಯಾವತ್ತು ಕಡಿಮೆ ಆಗಿಬಿಡತ್ತೋ, 30% ಬಂದ್ಬಿಡತ್ತೋ, 20% ಅವ್ರೆಲ್ಲ ಇರೋದೇ ಭಾಳ ಕಷ್ಟ ಅಂತ ಹೇಳ್ತಾರೆ. ಅವ್ರದ್ದೆಲ್ಲ ಎಜೆಕ್ಷನ್ ಫ್ರಾಕ್ಷನ್ಸ್ ಇಂಪ್ರೂವ್ ಮಾಡಿ ಅವ್ರದ್ದು ಅಯಟದಲ್ಲಿ ಹಾರ್ಟ್ ವಾಲ್ಸ್ ಎಲ್ಲ ಎಲ್ಲಿ ಬ್ಲಾಕ್ ಆಗಿದೋ 4 ವಾಲ್ಸ್ ಬ್ಲಾಕ್ 100%, 80% ಬ್ಲಾಕ್ ಅಂದ್ರೆ ಅದೆಲ್ಲ ಕ್ಲಿಯರ್ ಮಾಡಿ. ಸೊ ಓನ್ಲಿ ಥ್ರೂ ಮರ್ಮ ಚಿಕಿತ್ಸೆ. ಆ ಬಿಂದು ಇಟ್ಕೊಂಡ್ರೆ ಸಾಕು, ಆ ನಾಡಿಗಳು ಪೂರ್ತಿಯಾಗಿ ಕಾಯಿಲೆಯನ್ನು ಸರಿಪಡಿಸುತ್ತೆ, ಅಬ್ಸ್ಟ್ರಕ್ಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಅದರ ಜೊತೆಗೆ ಈಗ ನೀವಾಗಲೇ ಆಪ್ಟಿಕ್ ನರ್ವ್ ಬಗ್ಗೆ ಕೂಡ ಹೇಳ್ತಿದ್ರಿ. ಈಗ ಕಣ್ಣಿಂದ ಏನಾದರೂ ಸಮಸ್ಯೆ, ಡಯಾಬಿಟೀಸಿಗೆ ಸಂಬಂಧಪಟ್ಟ ಹಾಗೇನೆ ಏನಾದರೂ ನ್ಯೂರೋಪತಿ ಆ ಥರ ಏನಾದರೂ ಆಗಿತ್ತು ಅಂತ ಅಂದರೆ, ಈಗ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ವೋ, ಇಲ್ಲ ಕ್ಯಾಟ್ರಾಕ್ಟ್ ಆಗಿದೆಯೋ, ಆ ಥರ ಏನಾದರೂ ಸಮಸ್ಯೆಗಳಿದ್ರೆ? ಖಂಡಿತ. ಗ್ಲೂಕೋಮಾ ಇರಲಿ, ಕ್ಯಾಟ್ರಾಕ್ಟ್ ಇರಲಿ, ಇಲ್ಲ ಅಂದರೆ ಐರಿಸಲ್ಲಿ ಏನಾದ್ರು ಪ್ರಾಬ್ಲಮ್ ಇರಲಿ, ಈ ಥರ ಇರೋದಕ್ಕೂ ಫೇಶಿಯಲ್ ನರ್ವ್, ಆಪ್ಟಿಕ್ ನರ್ವ್, ಇದು ಎರಡೇ ಮೇನ್. ಇದರಲ್ಲಿ ನಾವು ಪ್ರೆಷರ್ ಕೊಟ್ಟರೆ ಸಾಕು, ಅದು ಕ್ಲಿಯರ್ ಆಗುತ್ತೆ, ಮೋಸ್ಟ್ ಕ್ಲಿಯರ್ ಆಗುತ್ತೆ. ಅದು ಇನ್ ಕೇಸ್ ಅದು ಗ್ಲೂಕೋಮಾ ಅಂದರೆ ಅದು ಒಂದು 2nd ಸ್ಟೇಜ್ ಬಂದರೆ ನಾವು ಸರಿಪಡಿಸ್ಬೋದು. ಅದೇ ರೀತಿಯಾಗಿ ಪೆರಿಫರಲ್ ವಿಷನ್ಸ್ ಏನಾವುದು ಬ್ಲರ್ನೆಸ್ ಏನಾವುದು ಬಂದು, ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇಲ್ಲ ಹೈ ಪವರ್ ಆಯಿತು, ಆ ಥರ ಇದ್ರೆ ಅದೆಲ್ಲ ಸರಿಪಡಿಸ್ಬೋದು. ಏನಾದ್ರು ಇಂಜುರಿ, ಇಂಟರ್ನಲ್ ಇಂಜುರಿ ಆಗಿಬಿಟ್ರೆ ಅಗೇನ್ ದಟ್ ರಿಕ್ವೈರ್ಸ್ ದಿ ಇಂಟರ್ವೆನ್ಷನ್ ಆಫ್ ಸರ್ಜರಿ.
ಓಕೆ. ಅಕಸ್ಮಾತ್ ಸರ್ಜರಿ ಆಗಿನೂ ಇನ್ನು ಬ್ಲರ್ ಆಗಿ ಕಾಣಿಸ್ತಾ ಅದು ಇತ್ತು, ಆಗ ಬಂದ್ರೆ ಆ ಥರ ಇದ್ರೆ ಏನಾದ್ರು ಇಂಟರ್ನಲ್ಲಿ ಏನಾದ್ರು ಒಂದು ವೇಯ್ನೋ ಟೆಂಡನೋ ಡ್ಯಾಮೇಜ್ ಆಗಿಬಿಟ್ರೆ ಮ್ಯಾನಿಪುಲೇಷನ್ ಮಾಡೋದಕ್ಕೂ ನೋಡ್ತೀವಿ, ಇನ್ನೊಂದು ವೇಯ್ನಿಂದ ಅದಕ್ಕೂ ರಕ್ತ ಸಂಚಲನ ಮಾಡೋದಕ್ಕೂ ನೋಡ್ತೀವಿ. ಅದು ಬಹಳ ಕಷ್ಟನೇ. ಆಯ್ತಾ, ಇಂಜುರಿ ಆಗಿದ್ರೆ ಟ್ರಾಮಾ ಕೇಸಸ್ ಎಲ್ಲ ಬಹಳ ಕಷ್ಟನೇ. ಆದ್ರೇನು ಕೆಲವು ಕೇಸಸ್ ಕ್ಲಿಯರ್ ಆಗುತ್ತೆ. ಆ ಥರ ಎಲ್ಲ ನಾರ್ಮಲಿ ಏನೋ ಆಯಿತು, ಒಂದು ಕಾಯಿಲೆ ಏನೋ ಒಂದು ಅದೇನೋ ಫಾರಿನ್ ಬಾಡೀಸ್ ಅಟ್ಯಾಕ್ ಆಯಿತು, ಅದರಿಂದ ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂದರೆ ಇದೆಲ್ಲ ಸರಿಪಡಿಸ್ಬೋದು. ಓಕೆ ಸ್ವಾಮೀಜಿ. ಸೊ ಮರ್ಮ ಬಿಂದುಗಳಂದ್ರೆ ಏನು, ಯಾವ ರೀತಿ ಆ ಮರ್ಮ ಬಿಂದುಗಳನ್ನು ಅಟೆಂಡ್ ಮಾಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಮ್ಮ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನೋಡಿದ್ರಲ್ಲ ಮರ್ಮ ಬಿಂದುಗಳು ಅಂದ್ರೆ ಏನು. ಒಂದು ಉದಾಹರಣೆಯನ್ನ ತಗೊಂಡು ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಆಗಿದ್ರೆ ಯಾವ ರೀತಿ ಪರಿಹರಿಸ್ಬೋದು, ಹಾಗೆ ಆ 107 ಮರ್ಮ ಬಿಂದುಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಭಾಗದಲ್ಲಿ ತಿಳಿಸ್ಕೊಂಡ್ರಿ. ಮುಂದುವರೆದ ಭಾಗವನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಮಸ್ಕಾರ.